ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಬನ್ನಿ. VAO ಅಂದರೆ ಗ್ರಾಮೀಣ ಲೆಕ್ಕಾಧಿಕಾರಿ ಒಂದು ಉದ್ಯೋಗಕ್ಕೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದು ಹೇಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ. ಬನ್ನಿ, ಪ್ರತಿ ಒಂದು ಸ್ಟೆಪ್ ಒಂದು ಕೂಡ ಮಿಸ್ ಆಗದೆ ರೀತಿಯಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಹೇಳ್ತೇನೆ. ಬನ್ನಿ, ಹಾಗಾದರೆ ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಬನ್ನಿ, ಇಲ್ಲಿ ಮುಖ್ಯವಾಗಿ ನೆಕ್ಸ್ಟ್ ಮೆನು ನೋಡಿ. ಇಲ್ಲಿ ಸಿಂಪಲ್ಲಾಗಿ ನಿಮ್ಮ ಮೊಬೈಲಲ್ಲಿರುವಂತಹ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಕ್ರೋಮ್ ಬ್ರೌಸರಲ್ಲಿರುವಂಥದ್ದು ಅಲ್ಲಿ ಸರ್ಚ್ ಇದರಲ್ಲಿ ನೀವೇನು ಮಾಡಬೇಕು, KEAO ಅಂತ ನೀವು ಸರ್ಚ್ ಮಾಡಿ. ಡೈರೆಕ್ಟಾಗಿ ಓಪನ್ ಬರುತ್ತೆ. ಫಸ್ಟ್ ಆಪ್ಷನ್ನೇ ನಿಮಗೆ ಸಿಗುತ್ತೆ. ಇಲ್ಲಿ ಈ ರೀತಿ ಬರುತ್ತದೆ. ಈ ರೀತಿ ಬಂದಮೇಲೆ ನೋಡಿ, ಇಲ್ಲಿ ಸಿಂಪಲ್ಲಾಗಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. 7/11 ಗ್ರಾಮ ಆಡಳಿತ ಅಧಿಕಾರಿ ಅರ್ಜಿ ಲಿಂಕ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಇವಾಗ ಇನ್ನೊಂದು ನಿಮಗೆ ನ್ಯೂಸ್ ಏನಪ್ಪ ಅಂದರೆ, ನಿಮಗೆ ಇನ್ನೂ ಕೂಡ 30 ಲಾಸ್ಟ್ ಡೇಟ್ ಇತ್ತು, ಇವತ್ತು ಲಾಸ್ಟ್ ಡೇಟ್ ಇತ್ತು. ಬಟ್ ಇನ್ನೂ ಕೂಡ ಏನೇ ಮಾಡಿದ್ದಾರೆ, 11ರವರೆಗೂ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಲಿಕ್ಕೆ. ಅಂದರೆ ಆಗಸ್ಟ್ 11ರವರೆಗೂ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಏನು ವರಿ ಮಾಡಬೇಕಂತಿಲ್ಲ. ಇವಾಗ ಏನು ಮಾಡಬೇಕು ಅಂದರೆ ಸಿಂಪಲ್ ಟ್ರಿಕ್, ಇಲ್ಲಿ ಯೂಸರ್ ನೇಮ್ ಇದೆ ಅಲ್ವಾ, ಯೂಸರ್ ನೇಮ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನೀವು ಡಿಜಿ ಲಾಕರ್ ಮೂಲಕ ನೋಂದಾಯಿಸಿ ರಿಜಿಸ್ಟರ್ ವ್ಯೂ ಡಿಜಿ ಲಾಕರ್ ಅಂದರೆ ಹೊಸ್ದಾಗಿ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ಇದೆ ಅಲ್ವಾ ಅಪ್ಲಿಕೇಶನ್ ಡಿಜಿ ಲಾಕರ್ ಮೂಲಕ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಹೊಸ್ದಾಗಿ ರಿಜಿಸ್ಟರ್ ಮಾಡುವಂಥದ್ದು, ಹೊಸ್ದಾಗಿ ನೀವು ಅರ್ಜಿಯನ್ನು ಸಲ್ಲಿಸುವಂಥದ್ದು ಗ್ರೀನ್ ಇದೆ ಅಲ್ವಾ, ಗ್ರೀನ್ ಕಾಲಮ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ನಿಮಗೆ ಹೊಸ್ದಾಗಿ ಕ್ರಿಯೇಟ್ ಮಾಡಲಿಕ್ಕಾಗುತ್ತೆ. ಇವಾಗ ಆಲ್ರೆಡಿ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಇದ್ರ ಮೇಲೆ ಯೂಸರ್ ನಿಮ್ಮ ಒಂದು ಸಂಪೂರ್ಣವಾದಂಥ ನೋಟಿಫಿಕೇಷನ್ ನೋಡಬೇಕು ಅಂದರೆ ನಿಮ್ಮ ಯೂಸರ್ ನೇಮ್ ಹಾಕಬೇಕಾಗುತ್ತೆ. ಯೂಸರ್ ನೇಮ್ ಹಾಕಿ ಇಷ್ಟಾದಮೇಲೆ ಈ ರೀತಿಯಲ್ಲಿ ಹಾಕಿದ ಮೇಲೆ ನಿಮ್ಮ ಯೂಸರ್ ನೇಮ್ ಹಾಕಬೇಕು ಮತ್ತು 4 ಡಿಜಿಟ್ ನಂಬರ್ ಹಾಕಬೇಕು ಲಾಸ್ಟಿಗೆ. ಆವಾಗ OTP ಕೇಳುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ SMS ಬೇಕಾ, ವಾಟ್ಸಪ್ ಬೇಕಾ, ಇಮೇಲ್ ಬೇಕಾ ಅಂತ ಹೇಳ್ತದೆ. SMS ಅಂತ ಕ್ಲಿಕ್ ಮಾಡಿ ನೀವು OTP ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ OTP ಬಂದುಬಿಡ್ತದೆ. ಇವಾಗ OTP ಬರುತ್ತೆ, ಅದನ್ನು ನೀವು ಏನು ಮಾಡಬೇಕು, ಇವಾಗ ಕ್ಲಿಕ್ ಮಾಡ್ಕೊಳ್ರಿ. ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಆ ಪಾಸ್ವರ್ಡ್ ಹಾಕಬೇಕಾಗತ್ತೆ. ಯಾಕಂದ್ರೆ ನೀವು ಯೂಸರ್ ನೇಮ್ ಆಲ್ರೆಡಿ ಮಾಡ್ಕೊಂಡಿರ್ತೀರ, ಅಲ್ಲಿ ಪಾಸ್ವರ್ಡ್ ಹಾಕಬೇಕಾಗತ್ತೆ. ಈಗ ನೀವೇನು ಮಾಡಬೇಕು, ಇಲ್ಲಿ ಪ್ಲಸ್ ಕೊಟ್ಟಿರ್ತಾರೆ 24, 37 ಅಂತ, 3, 27 ಅಂತ ಹಾಕಬೇಕು. ಎರಡನ್ನು ಪ್ಲಸ್ ಮಾಡಿ ಅಲ್ಲಿ ಹಾಕಿದರೆ ಸೈನ್ ಇನ್ ಅಂತ ಕೊಡಿ. ಸಂಪೂರ್ಣವಾದಂಥ ನಿಮ್ಮ ಎಲ್ಲ ಒಂದು ಇಲ್ಲಿ ಇದು ಆಗುತ್ತೆ. ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ. ಇಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಓಪನ್ ಆಗುತ್ತೆ, ಪ್ರತಿಯೊಬ್ಬರದ್ದು ಕೂಡ ಓಪನ್ ಆಗ್ತದೆ. ನೀವು ಒಂದು ವೇಳೆ ಸ್ಟಾರ್ಟಿಂಗ್ ಅರ್ಜಿ ಸಲ್ಲಿಸಬೇಕಾದ್ರೆ ಅಲ್ಲಿ ಗ್ರೀನ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ಅರ್ಜಿ ಸಲ್ಲಿಸಿದ್ರೆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಹಾಕಿದರೆ ಓಪನ್ ಆಗುತ್ತೆ. ಹೊಸ್ದಾಗಿ ಏನು ಮಾಡಬೇಕು, ಇಲ್ಲಿ ಮೂರು ಡಾಟ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಏನೇನು ಆಪ್ಷನ್ಸ್ ಬರುತ್ತೆ ಅಂದರೆ ನೋಡಿ, ಫಸ್ಟ್ ಆಫ್ ಆಲ್ ನೀವು ಫುಲ್ ನೇಮ್ ಹಾಕಬೇಕು. ಆಲ್ರೆಡಿ ನಾನು ಮೆನ್ಷನ್ ಮಾಡಿಬಿಟ್ಟಿದ್ದೇನೆ, ಇಲ್ಲಿ ಮೆನ್ಷನ್ ಮಾಡಿದ್ದು ಇದು ಹೇಳ್ತಾ ಹೋಗ್ತೇನೆ ನೋಡಿ. ನೀವು ಡಿಜಿ ಲಾಕರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ಒಂದು SLC ರಿಜಿಸ್ಟರ್ ನಂಬರ್ ಹಾಕಿಬಿಟ್ರೆ ಸಂಪೂರ್ಣವಾದಂಥ ಮಾಹಿತಿ ಕೊಟ್ಬಿಡ್ತದೆ. ನಿಮ್ಮ ವಿತ್ ಫೋಟೋ ಕೂಡ ಬಂದುಬಿಡ್ತದೆ. ಇಲ್ಲಿ ಬಂದಿದೆ ನೋಡಿ ಆಲ್ರೆಡಿ. ಇವಾಗ ಜೊತೆಗೆ ನಾವು ಏನು ಮಾಡಬೇಕು, ಫುಲ್ ನೇಮ್ ಹಾಕಬೇಕಾಗತ್ತೆ. ನೋಡಿಲಿ, ನಿಮ್ಮ ಫುಲ್ ನೇಮ್ ಹಾಕಬೇಕು, ಜೆಂಡರ್ ಹಾಕಬೇಕು, ಡೇಟ್ ಆಫ್ ಬರ್ತ್ ಮತ್ತು ಫಾದರ್ ನೇಮ್ ಮತ್ತು ಮದರ್ ನೇಮು, ಮೊಬೈಲ್ ನಂಬರು ಮತ್ತು ನೇಟಿವ್ ಸ್ಟೇಟ್ ಮತ್ತು ನೇಟಿವ್ ಡಿಸ್ಟಿಕ್ ಹಾಕಬೇಕಾಗತ್ತೆ ಮತ್ತು ನೇಟಿವ್ ತಾಲೂಕು ಹಾಕಬೇಕು. ನೆಕ್ಸ್ಟ್ ಅಡ್ರೆಸ್ಸು ಕರೆಕ್ಟ್ ಹಾಕಿರಿ. ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇದ್ದದ್ದೇ ಅಡ್ರೆಸ್ ಹಾಕಬೇಕು, ಪಿನ್ ಕೋಡ್ ಹಾಕಬೇಕು. ಮತ್ತು ಮ್ಯಾರಿಡ್ ಆಗಿದ್ರೆ ಎಸ್ ಅಂತ ಹಾಕಿರಿ. ಆಮೇಲೆ ನಿಮ್ಮ ವೈಫ್ ನೇಮು ಇಲ್ಲಾಂದರೆ ನೋ ಅಂತ ಹಾಕಿರಿ. ಅಲ್ಟಿಮೇಟ್ ಮತ್ತು ಇವೆಲ್ಲ ಹಾಕಬೇಕು. ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ. ನೆಕ್ಸ್ಟು ಏನು ಹೈಟು ಮತ್ತು ವೇಟ್ ಹಾಕಬೇಕಾಗತ್ತೆ. ಇನ್ನೊಂದು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಕೇಳಿದ್ದಾರೆ, ಇವು ಪಾಸ್ಡ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ KPSC ಅಂದರೆ KPSC ವತಿಯಿಂದ ಕನ್ನಡ ಪರೀಕ್ಷೆಯನ್ನು ಇದು ಮಾಡಿರ್ತಾರೆ. ಅದರಲ್ಲಿ ಪಾಸ್ ಆಗಿದ್ದರೆ ಎಸ್ ಅಂತ ಹಾಕ್ರಿ, ಇಲ್ಲಾಂದರೆ ನೋ ಅಂತ ಹಾಕ್ರಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು
ಬನ್ನಿ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಇದು. ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದರೆ, ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಅಂತ ನೀವು ಸೇವ್ ಮಾಡಿಕೊಂಡ್ರೆ ಮಾತ್ರ ನೆಕ್ಸ್ಟ್ ಬರ್ತದೆ. ನೀವು ಸೇವ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಬರ್ತದೆ. ಇಲ್ಲಿ ನೋಡಿ SSLC 10th ಕ್ವಾಲಿಫಿಕೇಷನ್ ಇನ್ಫಾರ್ಮೇಷನ್ ಕೇಳಿದೆ. ಇಲ್ಲಿ ಆಲ್ರೆಡಿ ಬಂದುಬಿಟ್ಟಿರ್ತದೆ. ಯಾಕಂದರೆ ನೀವು ಡಿಜಿಲಾಕರ್ ಅದ್ರ ಮೇಲೆ ಗ್ರೀನ್ ಇದು ಮಾಡ್ಕೊಂಡ ತಕ್ಷಣವೇ ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಬೇಕಾಗತ್ತೆ. ನೋಡಿ ಇಲ್ಲಿ SSLC 10th ನೋಂದಣಿ ರೂಲ್ ಸಂಖ್ಯೆ ಅಂತ ಇರುತ್ತೆ. ಇದ್ರ ಮೇಲೆ ಏನು ಮಾಡಬೇಕು ನೀವು, ಇದ್ರ ಮೇಲೆ ನೀವು ರಿಜಿಸ್ಟರ್ ನಂಬರ್ ಹಾಕಬೇಕಾಗುತ್ತೆ. ನಿಮ್ಮ ಬೋರ್ಡ್ ಅಂದರೆ ತಾನಾಗೆ ಬಂದುಬಿಡ್ತಾರೆ. ನೀವು ರಿಜಿಸ್ಟರ್ ನಂಬರ್ ಹಾಕಿದ್ರೆ ಸಾಕು, ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ. ವಿತ್ ನಿಮ್ಮ ಶೇಕಡಾವಾರು ನಿಮ್ಮ ಒಂದು ಸರಿಯಾದಂಥ ಎಷ್ಟು ರಿಸಲ್ಟ್ ಮಾಡಿದರೆ ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಯಾವ ಸ್ಕೂಲಲ್ಲಿ ಕಲ್ತೀರ ಅನ್ನೋದು ಕೂಡ ಬಂದುಬಿಡ್ತದೆ. ಓಕೆನಾ, ಇಷ್ಟು ಇನ್ಫಾರ್ಮೇಷನ್ ಕೊಡ್ತಾಯಿದೆ ಇದು ನಿಮ್ಮ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣವೇ. ಓಕೆನಾ, ನಿಮ್ಮ ಸ್ಕೂಲ್ ನೇಮ್ ಕೂಡ ಬಂದುಬಿಟ್ಟಿದೆ. ಈ ರೀತಿಯಲ್ಲಿ ಇನ್ನು ಇಷ್ಟ ಹಾಕಿದ ನಂತರ ಸೇವ್ ಮೇಲೆ ಬಟನ್ ಕ್ಲಿಕ್ ಮಾಡಿ. ಸೇವ್ ಮೇಲೆ ಬಟನ್ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಕೇಳುತ್ತಪ್ಪ ಅಂದರೆ PUC ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ. ನೋಡಿ ಇಲ್ಲಿ ಹ್ಯಾವ್ ಯು ಕಂಪ್ಲೀಟೆಡ್ 12th ಎಸ್ ಅಂತ ಹಾಕ್ರಿ. PUC 12ನೇ ನೋಂದಣಿ ರೂಲ್ಸ್ ಅಂದರೆ ರಿಜಿಸ್ಟರ್ ನಂಬರ್ ಹಾಕ್ರಿ. ಇಯರ್ ಪಾಸಿಂಗ್ ಯಾವ ಮಂತಲ್ಲಿ ಪಾಸ್ ಆದ್ರಿ, ಮತ್ತು ಬೋರ್ಡ್ ಯಾವ ಬೋರ್ಡ್ ಅಂತ ಅಂದರೆ ಯಾವ ಬೋರ್ಡಲ್ಲಿ ಅಂದರೆ ಸಾಮಾನ್ಯವಾಗಿ ಗೌರ್ಮೆಂಟ್ ಆಫ್ ದ ಯೂನಿವರ್ಸಿಟಿ ಆಫ್ ಕರ್ನಾಟಕನೇ ಇರುತ್ತೆ. ನೆಕ್ಸ್ಟ್ 12th ಅಂತ ಹಾಕ್ರಿ. ಕಾಲೇಜ್ ಹೆಸರು ಹಾಕ್ರಿ. ನೆಕ್ಸ್ಟ್ ಒಟ್ಟು ಅಂಕಗಳು ಎಷ್ಟು, 600ಕ್ಕೆ ಎಷ್ಟು ತೊಗೊಂಡ್ರಿ ಪರ್ಸೆಂಟೇಜ್, ಮತ್ತು ಇಲ್ಲಿ ಯಾವ ಕೋರ್ಸ್ ಮಾಡಿದ್ದೀರಿ, ಆರ್ಟ್ಸಾ ಕಾಮರ್ಸಾ ಸೈನ್ಸ್ ಅಂತ ಸೆಲೆಕ್ಟ್ ಮಾಡಿ. ಮತ್ತು ಇಲ್ಲಿ ಯಾವ ಸ್ಟಡಿಡ್ ಇನ್ ಕನ್ನಡ ಮೀಡಿಯಮ್ ಅಂದರೆ ಎಸ್ ಅಂತ ಇದು ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನೀವು ಹೊರತುಪಡಿಸಿ ಇಲ್ಲಿ ನೋಡಿ ಕೆಟಗರಿ ಭಾಳ ಇಂಪಾರ್ಟೆಂಟ್ ಇದು. ಕೆಟಗರಿ GMದವರಾಗಿದ್ದರೆ ನೀವೇನು ಮಾಡಿ ನೋ ಅಂತ ಹಾಕಿ GMೇ ಸೆಲೆಕ್ಟ್ ಆಗುತ್ತೆ. ಇಲ್ಲ ನೀವು GM ಬಿಟ್ಟು ಬೇರೆ ನೀವು ಕೆಟಗರಿಗೆ ನಾನು ಅರ್ಜಿ ಸಲ್ಲಿಸ್ತಾ ಇದ್ದೀನಿ ಅಂದರೆ ಎಸ್ ಅಂತ ಹಾಕಿದ ತಕ್ಷಣವೇ ನಿಮಗೆ ಒಂದು ಕೆಟಗರಿ RD ಸಂಖ್ಯೆ ನಮೂದಿಸಲಿಕ್ಕೆ ಒಂದು ಬಾಕ್ಸ್ ಬಂದುಬಿಡುತ್ತೆ. ನೀವು RD ಸಂಖ್ಯೆ ಹಾಕಲೇಬೇಕಿಲ್ಲಿ ಈ ರೀತಿಯಲ್ಲಿ. ನೆಕ್ಸ್ಟ್ ಕೆಟಗರಿ ಫ್ರಮ್ RD ಸರ್ವಿಸ್ ಅಂದರೆ ಯಾವುದು ಎಲ್ಲ A to Z ಇನ್ಫಾರ್ಮೇಷನ್ ತಾನಾಗೆ ಕೊಟ್ಬಿಡ್ತದೆ. ನೀವು RD ಸಂಖ್ಯೆ ನಮೂದಿಸಿಬಿಟ್ರೆ ಎಲ್ಲ ಕೂಡ ಬರ್ತದೆ. ನಿಮ್ಮ ಜಾತಿ ಸಬ್ ಕಾಸ್ಟ್ ಎಲ್ಲ ಬರ್ತದೆ. ಮತ್ತು ಹಿಂದೂ ಹಾಕ್ಬೇಕು, ಮುಸ್ಲಿಮ್, ಕ್ರಿಶ್ಚಿಯನ್ ಅಂತ ಇಲ್ಲೇ ಆಪ್ಷನ್ ಇರುತ್ತೆ, ಅದನ್ನು ಹಾಕಿ. ನೆಕ್ಸ್ಟ್ ಇಲ್ಲಿ ಇದು ಭಾಳ ಇಂಪಾರ್ಟೆಂಟ್. ಇಲ್ಲಿ ನೀವು ಯಾವುದೇ ರೀತಿ ಮಿಸ್ಟೇಕ್ ಮಾಡಬೇಡಿ. ನೀವೇನಾದರೂ HK ಅಂದರೆ ಕಲ್ಯಾಣ ಕರ್ನಾಟಕ HK ಮೀಸಲಾತಿ ಇದ್ದ ಅಭ್ಯರ್ಥಿಗಳು ಏನೋ ಇದ್ದರೆ ಇದರಲ್ಲಿ ಎಸ್ ಹಾಕ್ರಿ. ಎಸ್ ಹಾಕಿದ ಮೇಲೆ ಇಲ್ಲಿ ಒಂದು ಬಾಕ್ಸಲ್ಲಿ ಏನು ಬರುತ್ತೆ, ಅದು ಒಂದು ಸರ್ಟಿಫಿಕೇಟ್ ಸಂಖ್ಯೆ ಹಾಕ್ಲಿಕ್ಕಿರುತ್ತೆ, ಇಲ್ಲಿ ಬರುತ್ತೆ. ಒಂದು ವೇಳೆ ನೀವು ನಾನ್ HK ಇದ್ದರೆ ನೋ ಅಂತ ಹಾಕಿದರೆ ಯಾವುದೇ ರೀತಿ ಬರೋಲ್ಲ, ನೋ ಅಂತ ಹಾಕಿಬಿಡ್ರಿ. ಇಲ್ಲಾಂದರೆ ಎಸ್ ಅಂತ ಹಾಕ್ರಿ. ಇಲ್ಲಿ ನೀವು ಅದರ ಸರ್ಟಿಫಿಕೇಟ್ ಸಂಖ್ಯೆ ಹಾಕಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಗ್ರಾಮೀಣ ಅಧ್ಯಯನ ಮೀಸಲಾತಿ ರೂರಲ್ ಅಂದರೆ ನೀವು ಗ್ರಾಮೀಣ ಅಭ್ಯರ್ಥಿಯಲ್ಲಿ ಕಲ್ತಿದ್ರೆ ಅದನ್ನು ನೋ ಎಸ್ ಅಂತ ಹಾಕಬೇಕು. ನೆಕ್ಸ್ಟ್ ನೀವು ಇಲ್ಲಾಂದರೆ ನೋ ಅಂತ ಹಾಕ್ರಿ. ಡಿಸ್ಟಿಕ್ ಇದು ಭಾಳ ಇಂಪಾರ್ಟೆಂಟು. ನೀವು ಯಾವ ಡಿಸ್ಟಿಕ್ಕಿಗೆ ಹಾಕ್ತೀರ, ಯಾಕಂದ್ರೆ ಕೇರ್ಫುಲ್ಲಾಗಿ ಇದನ್ನು ಸೆಲೆಕ್ಟ್ ಮಾಡಿರಿ. ನೀವು ಯಾವ ಡಿಸ್ಟಿಕ್ಕಿಗೆ ಹೋಗಿ ಎಕ್ಸಾಮ್ ಬರೀತೀರ ಅದೇ ಡಿಸ್ಟಿಕಲ್ಲೇ ನೀವು ಅಪಾಯಿಂಟ್ಮೆಂಟ್ ಆಗ್ತೀರ, ನೆನ್ಪಿಟ್ಕೊಳ್ಳಿ. ನೀವು ಯಾವ ಡಿಸ್ಟಿಕ್ ಆಯ್ಕೆ ಮಾಡ್ತೀರ ಅಲ್ಲೇ ಎಕ್ಸಾಮ್ ಬರೀಬೇಕು, ಅಲ್ಲೇ ಅಪಾಯಿಂಟ್ಮೆಂಟ್ ಇರುತ್ತೆ. ಓಕೆನಾ. ಇಷ್ಟ ಆದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿ ಕ್ಲೈಮ್ಸ್ ಇದೆ ಎಕ್ಸಾಮಿನೇಷನ್ ಅಂದರೆ ಡೂ ಯು ಕ್ಲೈಮ್ ರಿಸರ್ವೇಷನ್ ಅಂಡರ್ ಪ್ರಾಜೆಕ್ಟ್ ಅಂದರೆ ನೀವೇನಾದರೂ ರಿಸರ್ವೇಷನ್ ನಿಮ್ಮ ಒಳಗಡೆ ಸರ್ಟಿಫಿಕೇಟ್ ಇದ್ದರೆ ಅಥವಾ ನೀವು ಏನಾದರೂ ಆರ್ಮಿಗಳಿದ್ದರೆ ರಿಸರ್ವೇಷನ್ ಇದ್ದರೆ ಈಗ ಇಲ್ಲೆಲ್ಲ ನಿಮಗೆ ಆಪ್ಷನ್ ಸಿಗುತ್ತೆ. ಇದ್ದರೆ ಎಸ್ ಅಂತ ಹಾಕ್ರಿ, ಇಲ್ಲಾಂದರೆ ನೋ ಅಂತ ಹಾಕ್ರಿ. ನೆಕ್ಸ್ಟು ಹ್ಯಾವ್ ಯು ಬೀನ್ ಇಲ್ಲಿ ಇನ್ನೊಂದು ಕೇಳುತ್ತೆ, KA ಎಕ್ಸಾಮಲ್ಲಿ ನೀವು ಆಲ್ರೆಡಿ ಇದಾಗಿದ್ದೀರಾ ಅಥವಾ ಡೂ ಯು ಹ್ಯಾವ್ ಕಂಪ್ಯೂಟರ್ ನಾಲೆಜ್ ಇದೆ ಅಂದರೆ ಎಸ್ ಅಂತ ಹಾಕ್ರಿ. ಒಂದು ವೇಳೆ ಎಷ್ಟು ಇಯರ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಡೀತದೆ, ಬಟ್ ಸೆಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಸರ್ಟಿಫಿಕೇಟ್ ಕೇಳ್ತದೆ. ಇಲ್ಲಿ ನಿಮಗೆ ಸರ್ಟಿಫಿಕೇಟ್ ಕೇಳುತ್ತೆ. ಎಸ್ ಅಂತ ಹೇಳಿದ ತಕ್ಷಣ ಇಲ್ಲೊಂದು ಸರ್ಟಿಫಿಕೇಟ್ ಕೇಳುತ್ತೆ. ಸಿಂಪಲ್ಲಾಗಿ ಇಲ್ಲ ಅಂತಲೂ ಕೂಡ ನೀವು ಇದು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಒಂದು ವೇಳೆ ಸರ್ಟಿಫಿಕೇಟ್ ಇದ್ದರೆ 1 ಇಯರ್ಸ್ ಇದ್ದರೆ 2 ಇಯರ್ಸ್ ಇದ್ದರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಓಕೆ, ಆದರೆ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಒಂದು ವೇಳೆ ಸೆಲೆಕ್ಟ್ ಮಾಡಿದರೆ. ಇಲ್ಲಾದರೆ ನೀವು ಹಾಗೆ ಬಿಡಿ, ಏನು ತೊಂದರೆ ಇಲ್ಲ. ಹ್ಯಾವ್ ಯು ಬೀನ್ ಕನ್ವಿಕ್ಟೆಡ್ ಎನಿ ಕ್ರಿಮಿನಲ್ ಕೇಸ್ ಇದ್ದರೆ ಎಸ್ ಅಂತ ಹಾಕ್ರಿ, ಇಲ್ಲಾಂದರೆ ನೋ ಅಂತ ಹಾಕ್ರಿ. ನೆಕ್ಸ್ಟ್ ನೋಡಿ ಇಲ್ಲಿ
ಏಜ್ ರಿಲೆಕ್ಷನ್ ಡೀಟೇಲ್ಸ್ ಅಂದರೆ ನಿಮಗೇನಾದರೂ ಎಕ್ಸ್ ಆರ್ಮಿ ಅಲ್ಲಿ ಇಲ್ಲಿ ಏನಾದರೂ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಿ ಆಪ್ಷನ್ ಬರುತ್ತೆ. ಒಂದು ವೇಳೆ ಏನೂ ಇಲ್ಲ, ನೀವು ಏಜ್ಗೋಸ್ಕರ ಇದು ಇದ್ದಿದ್ದರೆ ಇಷ್ಟು ಜನಕ್ಕೆ ಎಲ್ಲ ಏಜ್ ಲಿಮಿಟ್ ಕೊಟ್ಟಾರೆ. ಓಕೆ, ನೆಕ್ಸ್ಟ್ ಎಕ್ಸ್ ಡಿಫೆನ್ಸ್ ಪರ್ಸ್ನಲ್ ಅಂದರೆ ಇದು ಆರ್ ಯು ಎಕ್ಸ್ ಡಿಫೆನ್ಸ್, ಎಸ್ ಇದ್ದರೆ ಎಸ್ ಹಾಕ್ರಿ, ನೋ ಇದ್ದರೆ ನೋ ಹಾಕ್ರಿ. ಆಮೇಲೆ ವಿಶೇಷ ಚೇತನವುಳ್ಳ ಅಂದರೆ ನೀವು ಅಂಗವಿಕಲರಾಗಿದ್ದರೆ ಹೌದು ಅಂತ ಹಾಕ್ರಿ, ಆಮೇಲೆ ಇಲ್ಲ ಅಂದರೆ ಇಲ್ಲ ಅಂತ ಹಾಕ್ರಿ, ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶಿಕ್ಷಣ ಅರ್ಹತೆ ವಿವರಗಳು ಬರ್ತದೆ. ಎಕ್ಸ್ಟ್ರಾ ಒಂದು ಶಿಕ್ಷಣ ಇದು ಅಂದರೆ ನೀವು ಎಕ್ಸ್ಟ್ರಾ ಕೋರ್ಸ್ ಮಾಡಿದರೆ ಡಿಗ್ರಿ, ಇವಾಗ ಅರ್ಹತೆ ಡಿಗ್ರಿ ಯು ಜಿ ಡಿಗ್ರಿ ಮಾಡಿದರೆ ಡಿಗ್ರಿ ಮೇಲೆ ಯು ಜಿ ಡಿಗ್ರಿ ಅಂತ ಹಾಕ್ರಿ. ಡಿಗ್ರಿ ಯಾವುದು ಬ್ಯಾಚುಲರ್ ಆಫ್ ಆರ್ಟ್ಸಾ, ಸೈನ್ಸಾ ಅಥವಾ ಕಾಮರ್ಸಾ ಯಾವುದಂತ ಹಾಕ್ರಿ. ಅಥವಾ ಇದು MBA ಹಾಕಿ ಮಾಡಿದರೆ, BCA ಮಾಡಿದರೆ, BSc ಮಾಡಿದರೆ ಏನು ಬೇಕಾದರೂ ಹಾಕ್ಬೋದು. ಫಲಿತಾಂಶ ಸ್ಥಿತಿ ಆದರೆ ನೀವು ಯಾವ ಕೋರ್ಸ್ ಮಾಡಿದರೆ ಅದನ್ನಷ್ಟೇ ಹಾಕ್ರಿ. ನೆಕ್ಸ್ಟ್ ಫಲಿತಾಂಶ ಸ್ಥಿತಿ ರಿಸಲ್ಟ್ ಪಾಸ್ಡ್ ಅಂತ ಹಾಕ್ರಿ. ಯೂನಿವರ್ಸಿಟಿ ಅಂತ ಯಾವ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಹುಡುಕಿ ಇಲ್ಲಿ ಸರ್ಚ್ ಮಾಡಿ. ಆಮೇಲೆ ಕಾಲೇಜ್ ಹೆಸರು ಕಾರೂರ್ ಅಂತ ಹಾಕ್ರಿ. ಯಾವ ವಿಶ್ವವಿದ್ಯಾಲಯ ಅಂತ ಬಂದುಬಿಡ್ತದೆ ಅದು. ಆಮೇಲೆ ನಿಮ್ಮ ನೋಂದಣಿ ಸಂಖ್ಯೆ ಹಾಕ್ಕೊಳ್ರಿ. ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಹಾಕ್ರಿ. ಪಡೆದ ಅಂಕಗಳು ಎಷ್ಟು ಮತ್ತು ಟೋಟಲ್ ಅಂಕಗಳಂತ ಹಾಕ್ರಿ. ಎಷ್ಟು ಕೋರ್ಸು 3 ವರ್ಷದ ಅಂತ 3 ವರ್ಷ ಅಂತ ಹಾಕಿ ಯಾವ ಇಯರ್ದಲ್ಲಿ ಪಾಸಿಂಗ್ ಆಯಿತು ಅಂತ ನೀವು ಹಾಕಿದರೆ ಆಯಿತು. ಮತ್ತು ನೀವು ಮೇನ್ ನಿಮ್ಮ ಡಿಗ್ರಿ ಒಳಗೆ ಯಾವ್ಯಾವ ಸಬ್ಜೆಕ್ಟ್ಗಳನ್ನು ತೆಗೆದುಕೊಂಡಿದ್ದೀರಾ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಇರುತ್ತೆ. ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಿ, ಇಲ್ಲೆಲ್ಲ ಮೆನ್ಷನ್ ಆಗಿರುತ್ತೆ ಆಲ್ರೆಡಿ. ಅದು ಇಷ್ಟಾದಮೇಲೆ ನೀವು ಮತ್ತೆ ಏನು ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇನ್ನೊಂದು ಆಪ್ಷನ್ ಬರುತ್ತೆ ನಿಮಗೆ, ಪ್ರವೇಶ ನಮೂನೆ. ಒಂದು ಒಳ್ಳೆಯ ಸಂಸ್ಥೆ ಅಂದರೆ ನೀವು ಈ ಒಂದು ಅರ್ಜಿ ಹಾಕೋಕ್ಕಿಂತ ಮುಂಚೆ ಏನಾದರೂ ಯಾವುದಾದ್ರೂ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದರೆ, ಎಕ್ಸ್ಪೀರಿಯೆನ್ಸ್ ಇದ್ದಿದ್ದರೆ ಅದು ಆ ಸಂಸ್ಥೆಯ ಹೆಸರು, ಆಮೇಲೆ ಆ ಸಂಸ್ಥೆಯ ಒಂದು ಪ್ರಕಾರ ನೀವು ಎಷ್ಟು ವರ್ಷ ಮಾಡಿದ್ರಿ, ಏನು ಮಾಡಿದ್ರಿ ಎಲ್ಲವನ್ನು ಇನ್ಫಾರ್ಮೇಷನ್ ಹಾಕಬೇಕು. ಏನಾದರೂ ಏನೂ ಹಾಕಲಿಲ್ಲ ಅಂದರೆ ಹಾಗೆ ಎಂಟಿ ಬಿಡ್ರಿ, ಏನು ತೊಂದರೆ ಇಲ್ಲ, ಎಂಟಿ ಬಿಟ್ಬಿಡಬೇಕು. ನೀವು ಒಂದು ವೇಳೆ ಕೆಲಸ ಮಾಡಿದರೆ, ಎಕ್ಸ್ಪೀರಿಯೆನ್ಸ್ ಇದ್ದರೆ ಆ ಎಕ್ಸ್ಪೀರಿಯೆನ್ಸ್ ಇಲ್ಲೇ ನೀವು ಫಿಲಪ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಹಾಗೆ ಬಿಟ್ಬಿಡ್ರಿ. ಸೇವ್ ಇದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟಾದಮೇಲೆ ನಿಮ್ಮ ಫೋಟೋ ಬರುತ್ತೆ. ಏನು ಸಿಂಪಲ್ ಇರುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ. ಏನಂತಪ್ಪ ಅಂದರೆ ಇವಾಗ ನೋಡಿ, ಕ್ಯಾಂಡಿಡೇಟ್ ರೀಸೆಂಟ್ ಅಂದರೆ ನೋ ಫೈಲ್ ಚೂಸ್ ಏನಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೇಮ್ ನಿಮ್ಮ ಒಂದು ಗ್ಯಾಲರಿಗೆ ಹೋಗ್ತದೆ. ನಿಮ್ಮ ಫೋಟೋ ಸೆಲೆಕ್ಟ್ ಮಾಡಿ ಆಗಿಬಿಡ್ತದೆ. ಆಟೋಮೆಟಿಕ್ಕಾಗಿ ನಿಮ್ಮ ಫೋಟೋ ಸೆಲೆಕ್ಟ್ ಆಗಿಬಿಡ್ತದೆ. ನೆಕ್ಸ್ಟ್ ಕ್ಯಾಂಡಿಡೇಟ್ ಇದು ನಿಮ್ಮ ಒಂದು ಸಿಗ್ನೇಚರ್ ನೀವು ಹಾಕ್ಕೊಂಡು ಫೋಟೋ ಹೊಡ್ಕೊಂಡು ಇಟ್ಕೊಂಡಿರಿ, ಅದು ಕೂಡ ಬಂದುಬಿಡ್ತದೆ. ನೀವು ಆಮೇಲೆ ಓಕೆ ಆದಮೇಲೆ ಸೇವ್ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು. ಆಮೇಲೆ ನಿಮಗೆ ಲಾಸ್ಟ್ ಮೇನ್ ಇಂಪಾರ್ಟೆಂಟ್ ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಇದು ಬರುತ್ತೆ ನಿಮಗೆ. ಅದ್ರ ಮೇಲೆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು. ಓಕೆ ಅಂತ ಹಾಕಿಬಿಟ್ರೆ ಸಾಕು. ಆಮೇಲೆ ನಿಮಗೆ ಡೈರೆಕ್ಟಾಗಿ ಏನು ಬರುತ್ತೆ, ಇಲ್ಲಿ ಪೇಮೆಂಟ್ ಸಮರಿ ಬರುತ್ತೆ. ಆಲ್ರೆಡಿ ನಾವು ಹಾಕಿದ್ದೇನೆ. ಇವಾಗ ನೋಡಿ, ಇದರಲ್ಲಿ ಭಾಳ ಇಂಪಾರ್ಟೆಂಟು ಸೇವ್ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಒಂದು ಇದು ಬರುತ್ತೆ. ಆಮೇಲೆ ಏನು ಮಾಡಿ, ಡೈರೆಕ್ಟಾಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ. ಅಲ್ಲಿ ಏನು ಮಾಡಿ, ನೀವು ಆಪ್ಷನ್ ಬರುತ್ತೆ VAO ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫೋನ್ಪೇ ಡೈರೆಕ್ಟ್ ಆಪ್ಷನ್ ಸಿಗುತ್ತೆ, ಫೋನ್ಪೇ ಮಾಡ್ಕೊಂಬಿಡಿ. ಓಕೆನಾ. ಇದು ಇಷ್ಟೆಲ್ಲ ಆಲ್ರೆಡಿ ಡೈರೆಕ್ಟ್ ಆಗಿದೆ. ಇದು ಓಕೆ ಸಕ್ಸಸ್ಫುಲ್ ಆದಮೇಲೆ ಈ ರೀತಿಯಲ್ಲಿ ಬರುತ್ತೆ. ಸಕ್ಸಸ್ಫುಲ್ ಆದಮೇಲೆ ನಿಮ್ಮದು ಪೇಡ್ ಅಂತ ಬರುತ್ತೆ. ಆಮೇಲೆ ಎಲ್ಲ ಓಕೆ ಆದಮೇಲೆ ಇನ್ನೊಂದು ನಿಮಗೆ ಡ್ಯಾಶ್ ಬೋರ್ಡ್ ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡಿ ಈ ರೀತಿ ಬರುತ್ತೆ, ಪೋಸ್ಟ್ ಅಪ್ಲೋಡ್ ಅಂತ ಬರುತ್ತೆ. ಓಕೆ, ಇದು ಸಕ್ಸಸ್ಫುಲ್ ಬಂದಿದೆ ನೋಡಿ, ಇದು ಸಕ್ಸಸ್ಫುಲ್. ಓಕೆ, ಇಷ್ಟು ಬರಬೇಕು ನಿಮ್ಮದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಸಿವಿಲ್ ಪೊಲೀಸ್ ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಕೂಡ ಹೇಳಿಕೊಟ್ಟಿದ್ದೇನೆ. ಓಕೆ, ಬನ್ನಿ ಹಾಗಾದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.